ಏನು ದೇವಮ್ಮಂಟಿ ಆರಾಮಾಗಿ ಕುತ್ಕೊಂಡಿದ್ಯಾ? ಆಯ್ತೆ ಕಾಪಿ? ಹ್ಞೂ ಆತಮ್ಮ, ಕಾಪಿ ಊಟ ಯಾವುದೂ ನಿಲ್ಲಲ್ಲ ಟೈಮಿಗೆ ಸರಿಯಾಗಿ. ಮಾಡ್ಕೊಬಿಡ್ತೀವಿ. ತಿಂಡಿ ಊಟ ಕಾಫಿ ಮಾತ್ರ ಹೇಳಮ್ಮ ಏನಿಲ್ಲ. ಮಣಿ ಸರ ಎಣಿಸ್ದಂಗೆ ಏನಿಲ್ಲ, ಒತ್ತಿ ಸರಿಯಾಗಿ ಉಂಡು ಬಿಡ್ತೀವಿ. ಏನು ಅದೆಲ್ಲ ನಾವೇನು ಉಂಬೋದಲ್ಲನ ಹಂಗೆ ಹೋಗಲ್ಲ, ಉಂಡು ಬಿಡ್ತೀವಿ. ಬರ್ರಿ ಕುಕ್ಕಳ್ರಿ, ಯಾಕೆ ಬಂದಿದ್ರಿ? ಅಲ್ಲ ದೇವಮ್ಮಂಟಿ ಆರಾಮಾಗಿದೆಯಾ? ಕುತ್ಕೊಂಡು ನಿನಗೆ ಬೇಜಾರಾಗಲ್ವೇ? ಏನಾದ್ರೂ ಕೆಲಸ ಇಲ್ವೇನೋ ಮನೆಯಾಗ? ಏನೂ ಎಲ್ಲೂ ಕೆಲಸ ಇಲ್ಲ, ಏನಿಲ್ಲ? ಏನಿಲ್ಲಮ್ಮ, ನಾನು ಬೋರ್ ಹಾಕ್ಸಿದ್ರೆ ಚೆನ್ನಾಗಿ ನೀರು ಬಿದ್ದಿದ್ರತ್ತ, ಏನೋ ಹೊಲ್ದಾಗ ಅಡಿಕೆ ಗಿಡ ಎಲ್ಲ ಈಗಿಸಿ ಏನೋ ಒಂದು ಮಾಡೋದು ಅಂತ ನಾನು ಅನ್ಕೊಂಡಿದ್ದೆ. ಆದರೆ ಏನು ಮಾಡ್ತೇನೆ, ನೀರಿಲ್ಲ ಏನಿಲ್ಲ, ಅದಕ್ಕೆ ಇನ್ನೇನು ಮಾಡೋಣ, ಹೊಲ್ದಾಗ ಬದುಕಿಲ್ಲ ಏನಿಲ್ಲ ಅಂತೇಳಿ ಅದಕ್ಕೆ ಸುಮ್ಮನಿದ್ದೀನಿ. ಏನು ಮಾಡೋಣ, ಮನೆಯವ್ರ ಹೊತ್ತು ಕೆಲಸ ಎಲ್ಲ ಮಾಡ್ಕೊಂಡು ಸೇನಕ್ಕಾಯ್ತೀನಮ್ಮ. ಏನು ಮಾಡೋಣ ಹೇಳಿ, ನನಗಂತೂ ಭಾಳ ಬೇಜಾರ ಕಣಮ್ಮ. ಏನು ಮಾಡಬೇಕು ಏನೋ. ಅವಳು ದಿವ್ಯ ನಿಮ್ಮ ಮನೆ ತಗೊಳಾಸಿ ಬಂದ್ಲು, ಏನಾದ್ರೂ ಮಾತಾಡಿಸ್ತೀರಿ ಇವಾಗ ಅವಳನ್ನ? ಇಲ್ಲಮ್ಮ, ಇವಾಗ ಇವಳು ನಮ್ಮಳು ಮಾತಾಡಿಸ್ತಾಳೆ ನನ್ನ ಸಾಸಿ. ಇವಳು ನಮ್ಮ ಪವಿತ್ರ, ಅವಳು ಮಾತಾಡಿಸ್ತಾಳೆ. ನಾನು ಯಾಕೆ ಮಾತಾಡ್ಸಕ್ಕೆ ಹೋಗೋದು? ನಾನು ಮಾತಾಡ್ಸಲ್ಲಪ್ಪ. ನಾನು ಅಲ್ಲೇನೆ ಭಾಳ ದಿವಸ ಆಯ್ತು, ಏನೇನು ಡೈವರ್ಸ್ ಆಗಿ ಆಯ್ತು, ನಾವು ಅವಾಗಿಂದ ಮಾತಾಡ್ಸಲ್ಲ. ಮತ್ತೆ ಅವಳು ಬಿಡು, ಏನಂತ ಮಾತಾಡಿಸ್ಲಿಲ್ಲ ಅಂದರೆ ಅವರು ಬಾರಿ ಇದ್ದಾರೆ. ಹೇಳು ಏನೇಂದ್ರೆ ಅವ್ರ ಬುದ್ಧಿ ಸರಿ ಇಲ್ಲ, ಅಷ್ಟಕ್ಕಷ್ಟೇ. ಅವಳು ಒಳ್ಳೆಳಲ್ಲ. ಅವಳು ಯಾವಾಗ ಹೆಂಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಜನ ಹೆಂಗೆ ಬೇಕಾರೂ ನೋಡಿ, ಇವ್ರ ಅತ್ತೆ ಕನವಾಗಿತ್ತು, ಇವ್ರ ತಾಗ ಮಾತಾಡಿಸ್ಕೊಂಡು ಮತ್ತೆ ಚೆನ್ನಾಗಿತ್ತು. ನಾನೆಲ್ಲ ನೋಡ್ಕೊಂಡಿದ್ದು, ನಮ್ಮ ಬಾಬನಿಗೆ ಮದುವೆ ಇಲ್ಲ ಅಂತ ನಾನೆಲ್ಲ ನೋಡ್ಕೊಂಡಿದ್ದು. ಇವತ್ತೆಲ್ಲ ಅವ್ರ ಪಾಡಿಗೆ ಅವರು ಎಲ್ಲ ಸೆನಕೈದ್ದಾರೆ ನೋಡಿ ಇಂಥದ್ದು. ನಾವು ಅವ್ನು ನೋಡ್ಕೊಂಡಿದ್ಕೆ ಇವತ್ತು ಅವಳು ಹೆಂಡ್ತಿ ಬಂದು ಅವ್ರ ಅಪ್ಪ ಇರಮ್ಮ ಬೇರೆ ಬಂದು ಅಣ್ಣ ಬಂದ. ಅಯ್ಯೋ ಬೇಡ, ನೋಡ್ಬೇಕು ಹಂಗೇನೆ. ಯಪ್ಪ 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 ಎಷ್ಟು ಇದನ್ನು ಮಾಡ್ತಾರೆ. ಏನೇ ಅಂದ್ರೂ ಭಾರಿ ಇದ್ದಾರೆ ಅವರು. ಅವ್ರನ್ನ ಮಾತ್ರ ನಂಬಾರ್ದು ಕಣ ದೇವಮಂಟಿ. ನಾನು ಅತ್ತೆ ಅಮ್ಮ ಮನೆಯೆಲ್ಲ ಒಂದು ಸುಸ ಹಿಂಗಾಗಿದ್ಕೆ ಅವಳಿಗೆ ಜಿಮ್ಮೆ ನೀನು ಹಂಗೇನೆ ಯಪ್ಪ ಒಂದು ದೊಡ್ಡ ಇದನ್ನು ಮಾಡಿದ್ಲು, ಪೊಲೀಸ್ನವ್ರಿಗೆಲ್ಲ ಹಿಡ್ಕೊಟ್ಟು ಓಟುನು. ಯಪ್ಪ ನನಗಂತೂ ಹೋಗಿ ಯೋಸಂದು ದಿವಸ ಆಯ್ತು, ಹೆಂಗೆ ವಾರಕ್ಕೆ ಬಂದಿಲ್ಲ ಗೊತ್ತೇ. ನಾನಂತೂ ನನ್ನ ಕೆಲಸ ಆಯಿತು, ನೀನು ಎಲ್ಲೂ ಹೋಗ್ಬೇಡ ಕಣಮ್ಮ ಅಂತ ನಮ್ಮ ಹುಡ್ಗ ಬೈತಾನೆ. ಅಲ್ಲ, ಜ್ಯೂಸ್ ಸೆಂಟ್ರ ಮಾಡಿರಿ ದೇವಮಂಟಿ. ಜ್ಯೂಸ್ ಸೆಂಟ್ರ್ ಮಾಡಿದ್ರೆ ಚೆನ್ನಾಗಿ ವ್ಯಾಪಾರ ಆಗುತ್ತೆ, ಅವಳಿಗೆ ಚೆನ್ನಾಗಿ ವ್ಯಾಪಾರ ಆಗ್ತೈತೆ. ಅದಕ್ಕೆ ನೀವು ಮಾಡಿರಿ ದೇವಮಂಟಿ. ಅವಳ ಮಾಷನ್ ತಂಗಿ ಅವ್ರ ಅಪ್ಪ ಏನಮ್ಮ ಬೇರೆ ಇಲ್ಲಿಗೆ ಬಂದವ್ರಿ. ಅವರು ಇಲ್ಲೇ ಇರ್ತೀವಿ ಅಂತೇಳಿ ಬಂದೇವ್ರಿ. ಚೆನ್ನಾಗಿ ವ್ಯಾಪಾರ ಆಗುತ್ತಂತೆ. ಅವರು ಒಂದು ಬೇರೆ ಮನೆ ಮಾಡ್ಕೊಂಡು ಒಂದೇ ತಾಗಿ ಚೆನ್ನಾಗಿರಲ್ಲ ಅಂತೇಳಿ ಎಲ್ಲ ಬೇರೆ ಮನೆ ಮಾಡ್ಕೊಂಡು ಅವ್ರವ್ರ ಪಾಡಿಗೆ ಅವ್ರು ಇರ್ತಾರಂತೆ ನೋಡಮ್ಮ. ಹೆಂಗೆ ಇದನ್ನು ಮಾಡ್ತಾರೆ. ಅದಕ್ಕೆ ಮತ್ತೆ ಇವಾಗ ನಾವೆಲ್ಲ ಬಣ್ಣ ಹೊಡೆಸ್ಬಿಟ್ಟು ನಾವೆಲ್ಲ ಏನಾದರೂ ತಯಾರು ಮಾಡೋಣ ಅಂತ. ನೀವು ಜ್ಯೂಸ್ ಸೆಂಟ್ರ್ ಮಾಡಿರಿ, ಎಲ್ಲ ನೀಟಾಗಿ ರೆಡಿ ಮಾಡಿ, ಅಂಗಡಿನೆಲ್ಲ ಬಣ್ಣ ಹೊಡೆಸಿ ಪೇಂಟ್ ಗಿಂಟೆಲ್ಲ ಮಾಡಿಸಿ ಎಲ್ಲ ನೀಟಾಗಿ ರೆಡಿ ಮಾಡಿ ನಾವು ಈಗ ನಾನು ಅದಕ್ಕೆ ನಿಮ್ಗೆ ಹೇಳೋಣ, ನೀವು ಜ್ಯೂಸ್ ಸೆಂಟ್ರ್ ಮಾಡ್ತೀರ ಅಂತ ಅದಕ್ಕೆ ನಾನು ನಿಮ್ಗೆ ಹೇಳೋಣ ಅಂತ ಬಂದೆ. ಇಲ್ಲಮ್ಮ ಮಾಡಲ್ಲ, ನಮ್ಮ ಹುಡುಗ ಬೇಡ ಅಂತ ನಾಳೆನೇ ನಮ್ಗಲ್ಲೇ ಸಾಕಾಗೈತೆ, ಬೇಡ ಕಣಮ್ಮ ನೀನು ಯಾಕೆ ಮಾಡೋದನ್ನು ಬೇಡ ಅಂತಾನೆ. ಇಲ್ಲ ನಾನು ತೆಗ್ದೆ ಬೇಕ್ರಿನೂ ಜ್ಯೂಸ್ ಎಲ್ಲ ಚೆನ್ನಾಗಿ ಹೋಗೋದು, ನನಗೆ ಯಾಕನ ತೆಗೆದ್ನಪ್ಪ ಅನ್ನಿಸ್ತೈತೆ. ಅಯ್ಯೋ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತೈತಿ. ಈ ಬಿಸಿಲಿಗೂ ಅದಕ್ಕೂ ನೋಡು, ನನಗೆ ಅಷ್ಟಿಷ್ಟು ಬೇಜಾರಾಗಲ್ಲ, ನಿಜ ಸಖತ್ತು ಬೇಜಾರಾಗುತ್ತೆ. ಸೌಕತ್ತಿದ್ದೀವ ಮಂಟಿ, ನೀನು ಏನೋ ನಾನು ಭಾಳ ಬೇಜಾರಾಗ್ತೈತೆ. ಹೋಗಿ ನನಗೇನಪ್ಪ ಇದು ಹಿಂಗೆ ಅಂತ ಅನ್ನಿಸ್ಬಿಡ್ತು. ಅಷ್ಟು ಬೇಜಾರಾಯಿತು. ನಾನು ಏನೋ ಅಂದ್ಕೊಂಡು ಬೇಕ್ರಿ ವ್ಯಾಪಾರ ಚೆನ್ನಾಗಾಗುತ್ತೆ, ಚೆನ್ನಾಗೇನೋ ಒಂದು ದುಡ್ದು ಏನೋ ಮಾಡ್ಬೋದು ಅಂತ ನಾನು ಅಂದ್ಕೊಂಡ್ರೆ, ಆದರೆ ಇದು ನೋಡಿದ್ರೆ ಹಿಂಗಾಯ್ತು. ಏನು ಮಾಡೋದು, ನಮ್ಮ ಮನೆ ಬರ ಅಂತ ಅನ್ಕೋಬೇಕು, ಸುಮ್ಮನೆ ಆಗ್ಬೇಕಷ್ಟೇ. ಅಲ್ಲ, ನಾನು ಎಷ್ಟು ಬಿಡಾತ ಎಲ್ಲರೂ ಚೆನ್ನಾಗಿರಲಿ ಅಂತೇಳಿ ಎಷ್ಟು ಚೆನ್ನಾಗಿರ್ಬೇಕು ಅಂತ ನೋಡ್ತೀನಿ. ಆದರೆ ಅವಳು ನಮ್ಮ ಆಶಾ ಚೆನ್ನಾಗಿರೋದಕ್ಕೆ ಯಾವುದೇ ಕಾರಣಕ್ಕೂ ಅವಳು ಒಪ್ಪಲ್ಲ. ನಾವೇನು ಅವ್ರ ತಗ ಚೆನ್ನಾಗಾಗ್ದಿಲ್ಲ, ನಾನೇನು ಅವಳು ಮಾತಾಡಿಸ್ತಿಲ್ಲದ್ದು ಅಂತಾಳೆ. ಅವಳು ಮಾತ್ರ ಯಾವತ್ತೂ ತಗ್ಗಲ್ಲ. ಅದಕ್ಕೆ ಭಾರಿ ಇದ್ದಾಳೆ ಅವಳನ್ನ, ಏನಂದ್ರು ಸಾಲದವಳನ್ನ. ಬಾಯಿಗೆ ಬಂದಂಗೆ ಮಾತಾಡೋಣ ಅನ್ನಿಸ್ತೈತೆ ನನಗೆ. ಇವತ್ತಿಗೆ ಇವಾಗ ನಾವು ಬೇಕ್ರಿ ಮಾಡಿ ಜ್ಯೂಸ್ ಸೆಂಟ್ರ್ ಮಾಡಿರಿ ಅಂತಲ್ಲ ಹೇಳ್ತಿರೋದು. ಬೇಕ್ರಿ ಮಾಡಿದ್ರು ಒಟ್ಟೆ ಜ್ಯೂಸ್ ಸೆಂಟ್ರ್ ಮಾಡಿ ಜ್ಯೂಸ್ ಚೆನ್ನಾಗಿ ವರ್ಕೌಟ್ ಆಗ್ತೈತೆ. ಜ್ಯೂಸ್ ಚೆನ್ನಾಗಿ ವರ್ಕೌಟ್ ಆಗ್ತೈತಲ್ಲ, ಅದಕ್ಕೇ ಇವಾಗ ಬಿಸಿಲು ಬಂಗೈತೆ, ಬಿಸಿಲಿಗೆ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಅದಕ್ಕೆ ಮಾಡಿರಿ ಅಂತ ನಾವು ಮಾಡೋಣ ಅಂತಂದರೆ ಕೈಯಾಗೆ ಬಂಡವಾಳ ಇಲ್ಲ, ಬಂಡವಾಳ ಬೇಕು. ನಿಮ್ಮ ತಗಾದ್ರೆ ಸಾವುಕಾರರಲ್ಲ, ಅವನಿಗೆ ಕೈಯಾಗೆ ಬಂಡವಾಳ ಇರುತ್ತೆ, ಏನಾದರೂ ಒಂದು ಮಾಡ್ತೀರ ಅಂತ ಏನೋ ನಾನು ಹೇಳಿದ್ನಪ್ಪ. ಮಾಡ್ಕೊಂಡು ಹೋಗ್ತೀರಂತ ಅದೇ ವಿಷಯಕ್ಕೆ ನಾನು ವೀಣ ಮಾತಾಡ್ತಿದ್ದವರು ಹಿಂಗೆ ಬಂದಿದ್ದೀವಿ. ಮಾಡಿದೇವ ಮಂಟಿ ಒಂದ ನೀನು ಆರಾಮಾಗಿ ಕುತ್ಕೊಂಡಿರ್ತೀಯ ಅತ್ತಾಗೆ,
ಒಂದು ಬೇಕ್ರಿನೂ ಮಾಡು, ಜ್ಯೂಸ್ ಸೆಂಟ್ರೂ ಮಾಡು. ಇವಳು ಮಾಡೋಳಲ್ಲ ಅದನ್ನೇ ಮಾಡ್ಕ. ಸುಮ್ಮನೆ ತಗರಾಮ ಮಾಡ್ಕೊಂಡು ಹೋಗ್ಬೋದತ್ತ. ಸುಮ್ಮನೆ ಮಾಡ್ಕ ದೇವಮಂಟಿ ಒಂದು ಜ್ಯೂಸ್ ಸೆಂಟ್ರು. ಎಷ್ಟು ವ್ಯಾಪಾರ ಆಗೋದು ಗೊತ್ತೇ ಆಶನ್ ತಂಗಿಗೂ ತಮ್ಮನಿಗೂ. ಯಪ್ಪ 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 ಸಖತ್ತು ವ್ಯಾಪಾರ ಆಗುತ್ತೆ. ಆಗಲ್ಲ ನನ್ನ ಮಗ ಸೊಸೆ ಬೈತಾರೆ. ನೀನು ಬರೀ ಎಲ್ಲ ಅಧ್ವಾನದ ಬದುಕು ಮಾಡ್ತೀಯ, ನೀನು ಯಾವುದು ಒಂದು ಒಳ್ಳೆ ಬದುಕು ಮಾಡಲ್ಲ, ಏನಿಲ್ಲ. ನೀನು ಯಾಕೆ ಮಾಡಕ್ಕೆ ಹೋಗ್ತೀಯ, ನೀನು ಸುಮ್ಮ ಕುಕ್ರಸ್ಕ ಅಂತ ಬೈತಾಳೆ. ಅವಳಂತೂ ಬೈಕ್ ಬಂದಂಗೆ ಬೈತಾಳೆ. ನಿಮ್ಮಿಬ್ರಿಗೂ ಮಾಡೋಕ್ಕೆ ಕೆಲಸ ಆಯ್ತಾ ಇಲ್ವೋ? ಕೆಲಸ ಆಯ್ತಾ ಇಲ್ವೋ? ಅವಾಗಿಂದ ಕೇಳಿಸ್ಕೊಂತ ಇದ್ದೀನಿ ನೀವು ಹೇಳ್ತಾ ಇರೋದು. ಯಾರೋ ಒಬ್ರು ಮಾಡ್ಕೊಂಡು ತಿನ್ನೋದಕ್ಕೆ ನೀವು ಈ ಥರ ಎಲ್ಲ ಮಾಡ್ತಾ ಇದ್ದೀರಲ್ಲ, ನಾಚಿಕೆ ಆಗಲ್ವ ನಿಮಗೆ? ಯಾಕೆ ಈ ರೀತಿ ಬಂದು ಮಾತಾಡ್ತಾ ಇದ್ರೆ? ಯಾಕೆಲ್ಲ ಹೇಳ್ತಾ ಇದ್ದೀರಿ ನಮ್ಮ ಅತ್ತೆಗೆ? ಅದು ಹೆಂಗೋ ನಾನು ಕಂಟ್ರೋಲ್ ಮಾಡಿ ಎಲ್ಲ ಹೊರಗೆ ಹೋಗ್ದಂಗೆ ಸುಮ್ಮನೆ ನಾವಾಯ್ತು ನಮ್ಮ ಕೆಲಸ ಆಯಿತು ನಂಗೆ ಇರಬೇಕು ಅಂತ ನಮ್ಮ ಅತ್ತೆ ನಾನು ಇಲ್ಲಿ ಕುಂಡ್ರಿಸಿ ನಮ್ಮ ಮನೆ ಕೆಲಸನ ಮಾಡಿಸ್ಕೊಂಡು ಎಲ್ಲ ಎಲ್ಲೂ ಕಳಿಸ್ದಂಗೆ ಸುಮ್ಮನೆ ಇಲ್ಲೂ ದೌತರ ಮಾಡೋದು ನಮ್ಮ ಅತ್ತೆ ಅಂತೇಳಿ ನಾನು ಎಲ್ಲೂ ಹೊರಗೆ ಕಳಿಸ್ದಂಗೆ ಸುಮ್ಮನೆ ಇದ್ದೀನಿ. ಒಳಗೆ ಬಂದು ಹಿಂಗೆಲ್ಲ ಹೇಳ್ಕೊಡ್ತಾ ಇದ್ದೀರಾ ನೀವು. ಬಂದು ಬಿಡು ಏನೋ ಮಾತಾಡಿಸ್ಕೊಂಬ್ತಾ ಇದ್ದಾರೆ ಅಂತ ನಾನಿದ್ರೆ, ಆದರೆ ಯಾರೋ ಬೇಕ್ರಿ ಮಾಡಿದ್ದಾರೆ, ಜ್ಯೂಸ್ ಸೆಂಟ್ರ್ ಮಾಡಿದ್ದಾರೆ, ನೀನು ಮಾಡುವಂಥ ಇಂಥವೇ ಹೇಳ್ಕೊಡೋದು ನೀವು? ಅಲ್ಲ ಅಕ್ಕ, ಅದು ಮತ್ತೆ ಕೂತ್ಕೊಂಡಿತ್ತಲ್ಲ, ಇನ್ನೇನು ನಿಮ್ಮ ಮಗ ಸೊಸೆ ಅವರು ದುಡಿತಾರೆ, ನೀನು ಏನಾದರೂ ಮಾಡ್ಬೋದಲ್ಲ ಏನಾದ್ರೂ ಅಂತ ಹೇಳಿದ್ದಷ್ಟೇ. ನಾವೇನು ಈಗ ಏನಂಥದ್ದೆಲ್ಲ ಏನಿಲ್ಲ, ನಮಗೆಲ್ಲ ಆ ಥರ ಬುದ್ಧಿ ಎಲ್ಲ ಏನಿಲ್ಲ. ದೇವಮಂಟಿಗೆ ಮಾತಾಡ್ಸೋಣ ಅಂತ ಬಂದಿದ್ದು. ಅವರು ಜ್ಯೂಸ್ ಏನಕ್ಕೆ ಹೋಗುತ್ತೆ ಈ ಬಿಸಿಲಿಗೆ? ಎಲ್ಲ ಜನ ಜ್ಯೂಸು ಅಂತ ಕುಡಿತಾರೆ, ಸಖತ್ ಜ್ಯೂಸ್ ಕುಡಿತಾರೆ. ಅದಕ್ಕೇ ಜ್ಯೂಸ್ ಕುಡೀರಿ ನೀವು ಅಂತ. ಜ್ಯೂಸ್ ಎಲ್ಲ ಮಾಡಿರಿ, ಜ್ಯೂಸ್ ಅಂಗಡಿನ ಅಂತ ನೀವು ಕುಡಿಬೋದು, ಎಲ್ಲನ ಒಂಥರ ಚೆನ್ನಾಗಿರುತ್ತೆ ಜ್ಯೂಸು ಅಂತ ಹೇಳ್ತಾ ಇರೋದು. ಏನು ಬೇಡ, ನಾನು ಕೇಳಿಸ್ಕೊಂತ ಇದ್ದೀನಿ ಇವ್ರು ಹೇಳ್ತಾ ಇರೋದ. ಏನೋ ಇವರು ವಾರಗಿತ್ತಿ ಅನಿಸುತ್ತೆ ಮಾಡ್ತಾ ಇರೋದು. ಆಶಾ ಅಕ್ಕನವರು ಚೆನ್ನಾಗಿ ಮಾಡ್ತಾರೆ. ಆಶಾ ಅಕ್ಕವ್ರ ತಂಗಿ ಅವರೆಲ್ಲ ಮಾಡ್ತಾರೆ. ಅದಕ್ಕೆ ಅವ್ರು ಮಾಡ್ತಾ ಇರೋದು ನೋಡಿ ಹೊಟ್ಟೆ ಅವರಿಗೆ ಏನೋ ಒಂದು ಹೇಳೋಕೆ ಬಂದವ್ರೆ. ಗೊತ್ತಾಗಲ್ವ ನಿಮ್ಗೆ? ಈ ರೀತಿ ಎಲ್ಲ ಹೇಳ್ತಾ ಇದ್ದೀರಲ್ಲ, ಬರಬೇಡಿ ನೀವು ಇಲ್ಲಿ. ಥರ ಎಲ್ಲ ಹೇಳ್ಕೊಡೋ ಆಗಿದ್ರೆ ಬರಬೇಡಿ. ಅತ್ತೆ ನೀನೇನು ಮಾಡಿಕೊಡ್ದು, ಸುಮ್ಮನೆ ನಾವು ಮಾಡಿ ಇಟ್ಟಿರೋದ ಊಟ ಮಾಡ್ಕೊಂಡು ಮನೆಗೇನಾದರೂ ಕೆಲಸ ಇದ್ರೆ ಚಿಕ್ಕ ಪುಟ್ಟ ಕೆಲಸಗಳು ಮಾಡ್ಕೊಂಡು ಸುಮ್ಮನೆ ಬಿದ್ದಿರೋದು ಕಲಿ. ನೀನು ಯಾರೋ ಮತ್ತೆ ಕೇಳಿ ಇಲ್ಲೋದೆಲ್ಲ ಅವತಾರ ಮಾಡೋಕ್ಕೆ ಹೋದರೆ ನೀನು ನಾಳೆ ಭಾಳ ದುಡ್ಡು ಅಧ್ವಾನ ಮಾಡಿದೀಯ. ನಿನ್ನಿಂದಾನೆ ನಮಗೂ ಮರ್ಯಾದೆ ಇರಲ್ಲ. ಏನಪ್ಪ ಇವರು ಕೆಲಸದಲ್ಲಿದ್ದು ಮಗ ಸೊಸೆ ಈ ಥರ ಮಾಡ್ತಾ ಇದ್ದಾರೆ ಯಮ್ಮ ಅಂತೇಳಿ ನಮ್ಮ ಮರ್ಯಾದೆ ಕಳಿಬೇಡ ನೀನು. ನಿನ್ನ ಪಾಡಿಗೆ ನೀನು ಇರೋದು ಕಲಿ ಅಷ್ಟೇ. ಸುಮ್ಮನೆ ಅಷ್ಟು ಇಲ್ಲದೆಲ್ಲ ನಮಗೆ ತಲೆನೋವು ತರಬೇಡ. ಎದ್ದೋಗ್ರ ಆಚೆಗೆ, ಗೊತ್ತಾಗಲ್ವಾ? ಬರೀ ಒಬ್ರು ಹೊಟ್ಟೆ ಮೇಲೆ ಹೊಡಿಯೋದ ಅಂತದ್ದು ಹೇಳ್ಕೊಡ್ತಾ ಇದ್ದೀರಾ. ಅವರು ಏನಾನ ಮಾಡ್ಯಾರು ಬಿಡು, ಮಾಡ್ಕೊಂಡ್ಲಿ. ನಾವೇನಾದರೂ ಬೇರೆ ಮಾಡೋಣ, ಸ್ವಂತ ಬುದ್ಧಿ ಉಪಯೋಗಿಸಿ ಅನ್ನೋ ಬುದ್ಧಿ ಇರಬೇಕೇ ಹೊರತು ಅದು ಬಿಟ್ಟು ಅವರು ಮಾಡಿದಾರೆ ನಾನು ಮಾಡಬೇಕು ಅನ್ನೋಂಥ ಬುದ್ಧಿ ಇರಬಾರ್ದು. ಅಲ್ಲ ಅಕ್ಕ, ಅದು ನಾವು ಹಂಗೆ ಹೇಳಲಿಲ್ಲ, ನೀವು ಸುಮ್ಮನೆ ತಪ್ಪಾಗಿ ತಿಳ್ಕೊಬಿಡಿ. ನಾವು ಹೇಳ್ತಿದ್ದು ಮಾಡ್ತಾರೆ, ನೀವು ಮಾಡ್ಬೋದಲ್ಲ. ಆ ಥರ ಏನಾದರೂ ಆ ಥರ ಅಂಗಡಿ ಏನಾದರೂ ನೀವು ಚೆನ್ನಾಗಿ ವ್ಯಾಪಾರ ಆಗೋ ಅಂಥದ್ದು ಮಾಡ್ಬೋದಲ್ಲ ಅಂತ ನಾನು ಹೇಳ್ದೆ. ಪಾಪ ಸುಮ್ಮನೆ ಕೂತ್ಕೊಂಡಿರ್ತಾರಲ್ಲ, ಏನು ಕೆಲಸನೂ ಇರಲ್ವಲ್ಲ, ಸುಮ್ಮನೆ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಏನಾದರೂ ಒಂದು ಕೆಲಸ ಮಾಡ್ಬೋದಲ್ಲ ಅಂತ ನಾವು ಐಡಿಯಾಗಳು ಕೊಡ್ತಾ ಇದ್ವಿ. ಅಷ್ಟೇ. ಅವ್ರು ಅದೇ ಮಾಡಿರಿ ಅಥವಾ ನೀವು ಅಂತ ಹೇಳೋರು. ನಮಗೂ ಗೊತ್ತೈತೆ, ನಾವು ಎಜುಕೇಟೆಡು. ನಮ್ಗೆ ಏನಾದರೂ ಮಾಡಿಕೊಡ್ಬೇಕು, ಏನಾದರೂ ಮಾಡ್ಬೇಕಂತಂದ್ರೆ ನಾವು ಸ್ವಂತ ಬುದ್ಧಿ ಉಪಯೋಗಿಸಿ ನಾವು ಮಾಡ್ತೀವಿ. ನಾವು ಬೇರೆಯವ್ರ ಮಾತೆಲ್ಲ ಕೇಳಿ ಬೇರೆಯವ್ರು ಮಾಡಿರೋದೆಲ್ಲ ನೋಡಿ ನಾವು ಮಾಡಲ್ಲ. ಸರಿನಾ? ನೀವು ಈ ರೀತಿ ಎಲ್ಲ ಹೇಳ್ಬೇಡಿ. ಸುಮ್ಮನೆ ಇಲ್ಲಿಂದ ಹೊರಟೋಗ್ಬಿಡಿ ನೀವು. ಸುಮ್ಮನೆ ಇಂಥದ್ದೆಲ್ಲ ಏನಕ್ಕೆ ಮಾಡ್ತೀರಾ? ಯಾರಿಗಾಗಲಿ ಈ ರೀತಿ ಮಾಡಬಾರ್ದು. ಹಂಗಾದರೆ ಏನೋ ಉದ್ಧಾರ ಆಗ್ತೀವಿ. ಅವರು ಮಾಡಿದ್ದಾರೆ ನಾನು ಮಾಡಬೇಕು ಅಂತ ಮಾಡಿದ್ರೆ ಅದು ಉದ್ಧಾರ ಆಗಲ್ಲ. ಯಾವತ್ತೂ ಅದು ಖಂಡಿತ ಉದ್ಧಾರ ಆಗಲ್ಲ. ಜೀವನದಲ್ಲಿ ಯಾವತ್ತೂ ನೀವು ಉದ್ಧಾರ ಆಗಲ್ಲ. ಈ ರೀತಿ ಎಲ್ಲ ಮಾತಾಡ್ತಾಯಿದ್ರೆ, ಈ ರೀತಿ ಎಲ್ಲ ಮಾಡ್ತಾಯಿದ್ರೆ ಅಂದರೆ ನೀವು ಉದ್ಧಾರ ಆಗಲ್ಲ. ಸರಿ ಆಯಿತು ಬಿಡಕ್ಕ, ಹೋಗ್ತೀವಿ ಬಿಡು. ನಾವೇನೋ ಏನೋ ಹೇಳಿ ಇನ್ನೇನು ಮಾಡೋಕ್ಕಾಗುತ್ತೆ ಬಿಡತ್ತ. ನಾವು ದೇವಮಂಟಿಗೆ ಹೇಳೋಣ ಅಂತ ಬಂದು ಸೊಸೆ ಬೈಸ್ಕೊಳಂಗಾಯ್ತು. ಸೊಸೆ ಬೈಸ್ಕೊಂಬ್ತಾ ಇದ್ದೀವಿ. ನೋಡಿ ಇಂಥವು ಹೇಳ್ಕೊಡೋದು ಅಂತೇಳಿ ನಾವು ಸೊಸೆ ಹತ್ರ ಬೈಸ್ಕೊಳಂಗತ್ತೆ. ಹೋಗತ್ತ ಬರೀ ಬೇಜಾರಾಗ್ತೈತೆ. ನೋಡ್ತಾ ಇರಿ, ನೀನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.